ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಡಳಿತ ಕೂಡ ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಒಂದು ಕಡೆಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ನ ಪ್ರೆಡಿಕ್ಷನ್ ಅನ್ನ ಮಾಡ್ತಾ ಇದ್ದ ಹಾಗೆ ಅಂದ್ರೆ ಜಾಸ್ತಿ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದ್ದ ಹಾಗೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ರಜೆಯನ್ನ ಕೊಟ್ಟಿದ್ದಾರೆ ಜಿಲ್ಲಾಡಳಿತದವರು. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಇರುವಂತಹ ಎಲ್ಲಾ ಶಾಲೆಗಳಿಗೂ ಇದು ಅನ್ವಯಿಸುತ್ತೆ. ಇಷ್ಟು ಮಾತ್ರ ಅಲ್ಲ, ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಸಮುದ್ರ ಈ ಸಂದರ್ಭದಲ್ಲಿ ಹಾರ್ಡ್ ಇರುತ್ತೆ, ಅಂದ್ರೆ ಸಿಕ್ಕಾಪಟ್ಟೆ ರಫ್ ವೇವ್ ಇರುತ್ತೆ. ಹೀಗಾಗಿ ರಿಸ್ಕ್ ಬೇಡ ಅಂತ ಹೇಳಿ ಮೀನುಗಾರರಿಗೂ ಕೂಡ ಹೇಳಿದ್ದಾರೆ. ನದಿ ಮತ್ತು ಸಮುದ್ರ ತೀರದ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅಗತ್ಯ ಇರೋರು ಪುನರ್ವಸತಿ ಕೇಂದ್ರಕ್ಕೂ ಶಿಫ್ಟ್ ಆಗ್ಬೋದು ಅನ್ನೋ ಆಪ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ನೆರೆಯನ್ನ ಎದುರಿಸಿ ಗೊತ್ತಿದೆ ಜನರಿಗೆ, ಬಟ್ ಏಕಾಏಕಿಯಾಗಿ ಬಹಳ ಸಮಸ್ಯೆಗಳು ಇತ್ತೀಚಿನ ವರ್ಷಗಳಲ್ಲಿ ಸೃಷ್ಟಿ ಆಗ್ತಾ ಇರೋದು ಮಳೆಯ ಕಾರಣಕ್ಕೋಸ್ಕರ ಕೂಡ ದಕ್ಷಿಣ ಕನ್ನಡ ಜನರಲ್ಲಿ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮವನ್ನು ಅಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ಓಕೆ, ಓವರಾಲ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮಂಗಳೂರು ಪ್ರತಿನಿಧಿ ಸುಕ್ಪಾಲ್ ಅವರಿಂದ ಪಡಿತಾ ಹೋಗೋಣ. ಸುಕ್ಪಾಲ್, ಈಗಾಗಲೇ ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರ ಶುರುವಾಗಿ ಹೆಚ್ಚು ಕಡಿಮೆ 2.5-3 ದಿನ ಆಗ್ತಾ ಬಂತು. ಸೊ ಇಲ್ಲಿ ತನಕ ಓವರಾಲ್ ಏನೆಲ್ಲ ಅನಾಹುತಗಳಾಗಿದೆ, ಜಿಲ್ಲಾಡಳಿತ ಏನು ಮುನ್ನೆಚ್ಚರಿಕೆ ತಗೊಂಡಿದೆ, ಜೊತೆಗೆ ಹವಾಮಾನ ಇಲಾಖೆಯವರು ಏನು ಹೇಳ್ತಾರೆ, ಇನ್ನು ಎಷ್ಟು ದಿನ ಇಂಥ ಮಳೆ ಅಂತ ಅಂದ್ಬಿಟ್ಟು? ಅರವಿಂದ್, ನಿರಂತರವಾಗಿ ಭಾರಿ ಮಳೆ ಸುರಿತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆ ಆಗ್ತದೆ. ಈ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆ ಆದ್ರೇ ಈ ಜಿಲ್ಲೆಗೆ ಬಹಳಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿರುವಂಥ ಕುಮಾರಧಾರ ನದಿ ಏನಿದೆ ಅದು ತುಂಬಿ ಹರಿತಾ ಇದೆ. ಕುಮಾರಧಾರ ಬೆಟ್ಟ ಇದೆ ಕುಕ್ಕೆ ಸುಬ್ರಹ್ಮಣ್ಯದ ಮೇಲ್ಭಾಗದಲ್ಲಿ, ಆ ಪರ್ವತದಲ್ಲೂ ಬಹಳಷ್ಟು ನಿರಂತರ ಮಳೆ ಆಗ್ತಾ ಇದೆ. ಹಾಗಾಗಿ ಅದು ಹರಿದು ಬಂದು ಕುಮಾರ ನದಿ ಸೇರ್ತಾ ಇದೆ. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯದ ತೀರ್ಥ ಸ್ನಾನ ಮಾಡುವಂಥ ಕುಮಾರಧಾರ ತೀರ್ಥ ಏನಿದೆ ಅಲ್ಲಿ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಬಿದೆ. ಹಾಗಾಗಿ ಆ ಪ್ರದೇಶಕ್ಕೆ ಭಕ್ತರು ಹೋಗಬಾರ್ದು, ತೀರ್ಥ ಸ್ನಾನ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ. ಅದರ ಸಮೀಪದಲ್ಲಿರುವಂಥ ದರ್ಪಣ ತೀರ್ಥವು ತುಂಬಿ ಹರಿತಾ ಇದೆ. ಹಾಗಾಗಿ ಅಲ್ಲಿನ ತೀರ್ಥ ಸ್ನಾನ ಮಾಡುವಂಥ ಪ್ರದೇಶ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹಾಗಾಗಿ ಅಲ್ಲಿನ ಜನರು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಅಲ್ಲಿನ ದೇವಾಲಯದವರು ಹೇಳಿರುವಂಥದ್ದು. ಅದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಕೆಲವೊಂದು ಹಾನಿಗಳಾಗಿರುವಂಥದ್ದು. ಮಂಗಳೂರಿನ ಬಂಟ್ವಾಳದ ಕಸ್ಬಾ ಗ್ರಾಮದಲ್ಲೂ ಒಂದು ಅವಾಂತರ ಆಗಿರುವಂಥದ್ದು. ಹೊಸ್ಮಾರ್ ಅನ್ನುವಂಥ ಪ್ರದೇಶದಲ್ಲಿ ಅಶೋಕ್ ಪೂಜಾರಿ ಮತ್ತು ಗಣೇಶ್ ಪೂಜಾರಿ ಅನ್ನುವಂಥವರ ಇಬ್ಬರ ಮನೆ ಭಾಳಷ್ಟು ಆತಂಕದಲ್ಲಿದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಅವರ ಮನೆ ಮುಂಭಾಗದಲ್ಲಿದ್ದಂಥ ಒಂದು ಮಣ್ಣಿನ ದಿಬ್ಬ ಕಾಂಪೌಂಡ್ ಏನಿದೆ ಅದು ಕುಸಿದು ಬಿದ್ದಿದೆ. ಹಾಗಾಗಿ ಅದನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಏಕಾಏಕಿಯಾಗಿ ಮಣ್ಣು ಕುಸಿತ ಹೋಗ್ತಾ ಇರುವಂಥದ್ದು ಇದು ನಿರಂತರವಾಗಿ ನಡೀತದೆ. ಮಣ್ಣು ಎಲ್ಲ ಕಡೆಗಳಲ್ಲಿ ನೀರು ತುಂಬಿರುವಂಥ ಕಾರಣಕ್ಕಾಗಿ ಮಣ್ಣು ಈ ರೀತಿಯಾಗಿ ಬೀಳುವಂಥ ಸಾಧ್ಯತೆ ಇದೆ. ನಿನ್ನೆನೂ ಒಂದು ಕಾಂಪೌಂಡ್ ಕುಸಿದು ಬಿದ್ದು 4 ಸಾವನ್ನಪ್ಪಿದ್ದಾರೆ. ಇಂಥ ಪ್ರಕರಣಗಳು ಮತ್ತೆ ನಡೀತಾ ಇರುವಂಥದ್ದು. ಅದರ ಜೊತೆಗೆ ಪುತ್ತೂರಿನ ಬನ್ನೂರು ಅನ್ನುವಂಥ ಪ್ರದೇಶದಲ್ಲಿ ಇವತ್ತು ನಸುಕಿನ ಜಾವ ಒಂದು ಮಣ್ಣಿನ ದೊಡ್ಡ ದಿಬ್ಬ ಕುಸಿದು ಬಿದ್ದು ಮನೆ ಮೇಲೆ ಬಿದ್ದಿದೆ. ಅದು ಮನೆಯಲ್ಲಿ ಮಲಗಿದ್ದಂಥ ಕೋಣೆಯ ಮೇಲೇ ಬಿದ್ದಿರುವಂಥದ್ದು. ಆದರೆ ಇಬ್ಬರು ಮಕ್ಕಳು ಅದರಲ್ಲಿ ಅಡಿಯಲ್ಲಿ ಬಿದ್ದಿದ್ರು, ಮಣ್ಣಿನ ಅಡಿಯಲ್ಲಿ. ತಕ್ಷಣಕ್ಕೆ ಮನೆ ಯಜಮಾನ ಮಜೀದ್ ಅನ್ನೋರು ಇಬ್ಬರು ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಬಿಟ್ಟರೆ ಯಾವುದೇ ರೀತಿಯಾದಂಥ ಅವರಿಗೆ ತೊಂದರೆಗಳಾಗಿಲ್ಲ. ಜೊತೆಗೆ ಇವತ್ತು ಭಾರೀ ಮಳೆ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ಎಚ್ಚೆತ್ತುಕೊಂಡಿದೆ. ಇವತ್ತು ಅಂಗನವಾಡಿಯಿಂದ ಹೈಸ್ಕೂಲ್ ವರೆಗೂ ಅಂದರೆ 10ನೇ ತರಗತಿವರೆಗೂ ಇವತ್ತು ರಜೆಯನ್ನು ಘೋಷಿಸಲಾಗಿದೆ. ಹಾಗಾಗಿ ಇವತ್ತು ಯಾವುದೇ ತರಗತಿಗಳು ಇರೋದಿಲ್ಲ ಹೈಸ್ಕೂಲ್ ವರೆಗೆ. ಹಾಗಾಗಿ ಮುಂಜಾಗ್ರತಾ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನು ಜಿಲ್ಲಾಡಳಿತವು ಎಲ್ರಿಗೂ ಎಚ್ಚರಿಕೆ ಸೂಚನೆಯನ್ನು ನೀಡಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.